ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅತ್ತೆ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಕಾಶಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬರ್ತೀಯಾ? ಹೌದಾ, ಸರಿ ಅತ್ತೆ, ಬಂದೆ. ಅತ್ತೆ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋದ್ರು. ಏನ್ ವಿಷಯ ಇರ್ಬೋದು? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಸುನೈನಾ. ಅತ್ತೆ, ಅಡ್ಗೆ ಮನೇಲಿ ರಾಧಿಕಾ ಒಬ್ಳೆ ಕೆಲಸ ಮಾಡ್ತಿದ್ದಾಳೆ. ನಾನು ಹೋಗಿ ಅವಳಿಗೆ ಸಹಾಯ ಮಾಡ್ತೀನಿ. ಸರಿನಮ್ಮ. ರಾಧಿಕಾ, ಅದ್ಕೆ ಸುಮ್ನೆ ನಿಂಗೆ ಯಾಕೆ ಶ್ರಮ? ಮತ್ತಿನ್ನೊಂದಿನ ಮಾಡ್ಕೊಂಡ್ರೆ ಆಗ್ತಿತ್ತು. ಅದ್ಕೆ ನೀವ್ ನನ್ನ ತಡಿಬೇಡಿ. ತಡಿಯೋದಾದ್ರೆ ಹೋಗಿ ಹಾಲಲ್ಲೇ ಕೂತ್ಕೊಳ್ಳಿ. ಮಾತೆ ಕೇಳಲ್ಲ ಅಲ್ವಾ ನೀನು? ಹೌದು, ಕೇಳಲ್ಲ. ಸರಿ ಕೊಡು, ನಾನು ಅದನ್ನ ಮಾಡ್ತೀನಿ. ಅದ್ಕೆ ಏನು ಬೇಡ ಅಂತ ಹೇಳದ್ನಲ್ವಾ? ಎಷ್ಟು ವರ್ಷ ನನ್ನ ಅಡ್ಗೆ ಮನೆ ಕಡೆ ಬರಕ್ಕೆ ಬಿಡ್ದೆ ನೀವೇ ಅಡ್ಗೆ ಮಾಡಿ ಹಾಕಿದೀರಾ. ಇವತ್ತೊಂದಿನಾದ್ರೂ ರೆಸ್ಟ್ ಮಾಡಿ. ಸರಿ ಸರಿ, ಆ ಕೊತ್ತಂಬರಿ ಸೊಪ್ಪು ಪುದೀನ ನಾನ್ ಬಿಡ್ಸ್ಕೊಡ್ತೀನಿ. ಏನು ಬೇಡ, ನೀವ್ ಹೋಗಿ ಹಾಲಲ್ಲಿ ಕೂತ್ಕೊಳ್ಳಿ. ಹೋಗಿ ಅನ್ನಲ್ಲ, ಹೋಗಿ. ಅಕ್ಕ, ನೀವೇನಿಲ್ಲಿ? ನೀವ್ ಕಿಚನ್ಗೆಲ್ಲ ಬರಬಾರ್ದು. ನೀವು ನಮ್ಮನೆ ಗೆಸ್ಟ್. ಹೋಗಿ ರೆಸ್ಟ್ ಮಾಡಿ. ಸರಿ. ರಾಧಿಕಾ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಬೇಡ. ಯಾಕೆ ನಾನು ಹೆಲ್ಪ್ ಮಾಡ್ಬಾರ್ದಾ? ಬೇಡ ಅಂತ ಹೇಳದ್ನಲ್ವಾ? ಹೌದು, ನಿನಗ್ ಮೀಟಿಂಗ್ ಇದೆ ತಾನೆ? ಮೀಟಿಂಗ್ ಇದೆ, ಆದ್ರೆ ನಿಮ್ ಮನೆಯವರೆಲ್ಲ ನಮ್ಮ ಮನೆಗ್ ಬಂದಿದಾರಲ್ವಾ? ನಾನಿವಾಗ ಮೀಟಿಂಗಿಗೆ ಹೋದ್ರೆ ಅವ್ರು ನನ್ ಬಗ್ಗೆ ಏನ್ ಅನ್ಕೊಳಲ್ಲ ಹೇಳು? ಗುಡ್ ಮ್ಯಾನರ್ಸ್ ಅನ್ಸ್ಕೊಳಲ್ಲ ಅಲ್ವಾ? ಯಾರು ಏನು ಅನ್ಕೊಳಲ್ಲ. ಅವ್ರ ಮನೆಗ್ ಬಂದಾಗ ನೀನ್ ಅವ್ರಿಗೆ ವೆಲ್ಕಮ್ ಮಾಡಿದ್ಯಾ, ಅವ್ರಿಗೋಸ್ಕರ ಮಾರ್ಕೆಟ್ಗೆ ಹೋಗಿ ಇಷ್ಟೆಲ್ಲ ಐಟಮ್ಸ್ ತಂದಿದ್ಯಾ. ಚಿರು, ನೀನ್ ಇಲ್ಲೇ ಇದ್ರೆ ನಿಮ್ಮಮ್ಮ ಏನ್ ಅನ್ಕೊಳಲ್ಲ. ಅವರೆಲ್ಲ ಬಂದಿದ್ದಕ್ಕೋಸ್ಕರನೇ ನೀನ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ಯಾ ಅನ್ಕೋತಾರಲ್ವಾ? ನೋಡು, ಯಾವ ವಿಚಾರಕ್ಕೂ ನಮ್ಮಿಬ್ರ ಮಧ್ಯೆ ಮನಸ್ತಾಪ ಬರ್ಬಾರ್ದು. ಸರಿ, ಹೆಂಡತಿ ಹೇಳಿದ್ಮೇಲೆ ಅದು ಕರೆಕ್ಟೇ ಇರುತ್ತೆ. ಅವ್ರೆಲ್ಲರಿಗೂ ಹೇಳ್ಬಿಟ್ಟು ನಾನು ಹೊರಡ್ತೀನಿ. ಸರಿ, ಬಾಯ್. ಬಾಯ್. ಐ ಲವ್ ಯು. ಲವ್ ಯು ಟು. ಏನ್ ಕಾಶಿ, ನಿಮ್ ಮನೇಲಿ ತಿಂಗಳು ದಿನಸಿ ಸಾಮಗ್ರಿ ತರ್ತಾ ಇಲ್ವಾ? ಯಾಕತ್ತೆ ಹೀಗೆ ಕೇಳ್ತಿದ್ದೀರಾ? ಇನ್ನು ಮದ್ವೆ ಆಗಿ 2 ದಿನ ಆಗ್ಲಿಲ್ಲ. ಇಷ್ಟು ಬೇಗ ಕುಟುಂಬ ಸಮೇತರಾಗಿ ಕೈ ಬಾಯಿ ಚಾಚ್ಕೊಂಡು ನಮ್ಮನೆವರೆಗೂ ಬಂದಿದ್ದೀರಲ್ಲ, ಅದಕ್ಕೆ ಕೇಳ್ದೆ. ಏನ್ ಹಾಗ್ ನೋಡ್ತಾ ಇದ್ಯಾ? ಏನಪ್ಪ, ಮತ್ತೆ ಇವಳು ಹೀಗೆಲ್ಲ ಮಾತಾಡಕ್ ಶುರು ಮಾಡಿದಾಳೆ ಅಂತ ನೋಡ್ತಾ ಇದ್ಯಾ? ಇಲ್ಲ. ನಿಮ್ ಸ್ಟೇಟಸ್ ಏನು, ನನ್ ಸ್ಟೇಟಸ್ ಏನು ಅಂತ ಇಡೀ ಊರ್ಗೆ ಗೊತ್ತಿದೆ. ಏನೋ ನನ್ ಮಗ ಆಸೆ ಪಟ್ಟಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಮದ್ವೆ ಒಪ್ಕೋಬೇಕಾಯ್ತು. ಆದ್ರೆ ಈ ಮದ್ವೆಲ್ ನಿಮ್ ದೊಡ್ಡಸ್ತಿಕೆ ಏನೂ ಇರ್ಲಿಲ್ವಲ್ಲ. ಅದಕ್ಕೆ ನೀವುಗಳು ನನ್ ಮುಂದೆ, ನನ್ ಮಗನ್ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕು. ಆದ್ರೆ ನೀವುಗಳು ನೋಡಿದ್ರೆ ನಿನ್ ತಂಗಿ ನೆಪ ಇಟ್ಕೊಂಡು ಆಗಾಗ ಮನೆಗ್ ಬಂದು ಹೋಗ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಏನು ನಿಮ್ ತಂಗಿ ಮೂಲಕ ಈ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಹೇಗೆ? ಅಯ್ಯೋ ಅತ್ತೆ, ಹಾಗೆಲ್ಲ ಏನು ಇಲ್ಲ. ಎಂತ ಚೀಪ್ ಮೆಂಟಾಲಿಟಿ ನಿಮ್ದು. ಇದೆಲ್ಲ ತಪ್ಪು ಅಂತ ಅನ್ಸಲ್ವಾ ನಿಮ್ಗೆ? ಈಗ್ಲೂ ನೋಡು, ನೀವು ಬರ್ತಿದ್ದೀರಾ ಅಂತ ಗೊತ್ತಾದ ತಕ್ಷಣ ನನ್ ಮಗ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ಕೊಂಡು ಕಿಚನ್ ಅಲ್ಲಿ ಕೂತಿದ್ದಾನೆ. ಇದರಿಂದ ನಮ್ಗೆಷ್ಟು ಲಾಸ್ ಆಗಿದೆ ಅಂತ ಗೊತ್ತಾ? ಹತ್ರ 50 ಕೋಟಿ. ನಮಗ್ ಸಿಗ್ಬೇಕಾಗಿರೋ ಪ್ರಾಜೆಕ್ಟ್ ಈಗ ಬೇರೆ ಕಂಪ್ನಿ ಪಾಲಾಗಿರುತ್ತೆ. ಇಲ್ಲಿವರೆಗೂ ನಿಮ್ಮಿಂದ ಆಗಿರೋ ಲಾಸ್ ಸಾಲ್ದು ಅಂತ ಮತ್ತೆ ಮತ್ತೆ ಎಲ್ಲಾನು ಕಳ್ಕೋಬೇಕಾ? ಇಲ್ಲ ಅತ್ತೆ, ನಾವು ಯಾರು ಹಾಗೆ ಅನ್ಕೊಂಡಿಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತೀವಿ. ಸಾಕು. ಇಷ್ಟು ಹೇಳಿದ್ಮೇಲೂ ನೀವ್ ಇಲ್ಲಿದ್ದೀರಾ ಅಂದ್ರೆ ಮೋಸ್ಟ್ಲಿ ನಿಮ್ಮನೇಲಿ ರಾಧಿಕಾ ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ಉಪ್ಪಿಲ್ದಿರೋ ಊಟ ಮಾಡ್ತಿದ್ದೀರಾ ಅನ್ಸುತ್ತೆ. ನಿನಗ್ ನಿಜವಾಗ್ಲೂ ಮಾನ, ಮರ್ಯಾದೆ, ಸ್ವಾಭಿಮಾನ ಅನ್ನೋದೇನಾದ್ರೂ ಇದ್ರೆ ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಂದ ಹೊರಟು ಹೋಗು. ಇಷ್ಟೆಲ್ಲ ಅನ್ಸ್ಕೊಂಡು ಇಲ್ಲಿ ಗತ್ತಿಗೆಟ್ಟವ್ರ ತರ ಊಟ ಮಾಡ್ಬೇಕಾ? ಅತ್ತೆ, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಅದನ್ನ ಮುಗಿಸ್ಕೊಂಡ್ ಬರ್ತೀನಿ. ಸರಿನಮ್ಮ. ಹೌದು, ಕಾಶಿಯಲ್ಲಿ ಅದು ನಿಮ್ಮಮ್ಮ ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋದ್ರಪ್ಪ. ಸರಿ, ನೀವೆಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು. ಬಾವಾ, ನೀವು ಬರೋವರೆಗೂ ನಾವಿಲ್ಲೇ ಇರ್ತೀವಿ, ನೀವು ಹೋಗಿ ಬನ್ನಿ. ಸರಿ. ನಿಮ್ ಮನೆಯವ್ರಿಗೆ ತುಂಬಾ ಸ್ವಾಭಿಮಾನ ಇದೆ ಅಂತ ನಾನ್ ಅಂದ್ಕೊಂಡಿದ್ದೀನಿ. ಇವತ್ತು
ಊಟಕ್ ಗತಿ ಇಲ್ಲ ಅಂತ ಬಂದಿದ್ದೀರಾ, ನಾಳೆ ದುಡ್ಡಿಲ್ಲ ಅಂತ ಬರ್ತೀರಾ. ಹೀಗೆ ಬಂದು 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 ನನ್ ಮಗನ ಆಸ್ತಿನೆಲ್ಲ ನುಂಗಿ ನೀರ್ ಕುಡಿತೀರಾ. ಈ ತರ ಮಾಡೋದು ಮಹಾ ಪಾಪ ಕಾಶಿ. ಸರಿ, ನಿನ್ ತಂಗಿ ರುಚಿ ರುಚಿಯಾಗಿ ಅಡ್ಗೆ ಮಾಡಿರ್ತಾಳೆ, ಚೆನ್ನಾಗಿ ಹೊಟ್ಟೆ ಬಿರಿಯೋ ಹಾಗೆ ತಿಂದು ಹೊರಡು. ಈ ರೀತಿ ಬಂದು ಬಿಟ್ಟಿ ಊಟ ಮಾಡೋದು ಇದೇ ಲಾಸ್ಟ್ ಆಗಿರ್ಬೇಕು, ಸರಿನಾ? ಸಿಸ್ಟರ್, ನೀವು ಮಾಡ್ತಿರೋ ಅಡಿಗೆ ಸ್ಮೆಲ್ಲೇ ಹೀಗಿರುತ್ತೆ ಅಂದ್ರೆ ಇನ್ನ ಊಟ ಹೇಗಿರುತ್ತೋ. ಬೇಗ ಬೇಗ ಮಾಡಿ, ನನ್ಗೆ ತುಂಬಾ ಹಸುವಾಗ್ತಿದೆ. ಆಗೋಯ್ತು, ಇನ್ 5 ನಿಮಿಷ ಅಷ್ಟೇ. ರಾಧಿಕಾ, ನೀನ್ ಆರಾಮಾಗೆ ಅಡ್ಗೆ ಮಾಡು. ನಾನು ಬಂದ್ ಸಹಾಯ ಮಾಡ್ತೀನಂದ್ರೆ ಬೇಡ ಅಂತ ಹೇಳ್ಬಿಟ್ಟು ನನ್ನ ಕಳ್ಸ್ಕೊಟ್ಬಿಟ್ಟೆ. ಈಗ್ಲೂ ಅದನ್ನೇ ಹೇಳೋದು ಅದ್ಕೆ. ನೀವ್ ಆರಾಮಾಗಿ ಕೂತ್ಕೊಳ್ಳಿ. ಸರಿಮಾ. ಅಮ್ಮ, ಕಾಶಿ, ಬೀಗ್ತಿಯಮ್ಮ ಏನಂದ್ರು? ಏನಿಲ್ಲಮ್ಮ, ಬನ್ನಿ ನಾವೆಲ್ಲ ಮನೆಗೆ ಹೋಗೋಣ. ಯಾಕಣ? ಮನೆಗೆ ಹೋಗ್ಬೇಕಾ? ಯಾಕೋ, ಏನಾಯ್ತು? ಏನು ಇಲ್ಲಮ್ಮ, ಬನ್ನಿ ಎಲ್ರು ಹೊರಡೋಣ. ಏನೋ ಹೀಗ್ ಮಾತಾಡ್ತಾ ಇದ್ಯಾ? ನಮ್ಗೆ ಅಂತ ರಾಧಿಕಾ ಅಲ್ಲಿ ಅಡ್ಗೆ ಮಾಡ್ತಾ ಇದ್ದಾಳೆ, ನೀನ್ ನೋಡಿದ್ರೆ ಮನೆಗೆ ಹೋಗೋಣ ಅಂತಿದ್ಯಲ್ಲೋ. ಅಣ್ಣ, ಏನಾಯ್ತಣ್ಣ? ಏನು ಇಲ್ವೋ? ನಿನ್ ಮುಖ ನೋಡಿದ್ರೆ ಹಾಗ ಅನಿಸ್ತಾ ಇಲ್ವಲ್ಲ. ಬೀಗ್ತಿಯಮ್ಮ ಏನಾದ್ರು ಹೇಳಿದ್ರೇನೋ? ಕೆಲಸದ ವಿಷಯವಾಗಿ ನನ್ಗೊಂದು ಕಾಲ್ ಬಂದಿತ್ತು, ಅದಕ್ಕೆ ಹೋಗೋಣ ಅಂತ ಹೇಳ್ತಿದ್ದೀನಿ. ಬನ್ನಿ ಎಲ್ಲ ಹೊರಡೋಣ. ರೀ, ನಿಮಗ್ ಕೆಲ್ಸದ ವಿಷಯವಾಗಿ ಫೋನ್ ಬಂದಿರೋದಕ್ಕೂ ನಮ್ಮೆಲ್ರನ್ನು ಹೊರಡಿ ಹೊರಡಿ ಅಂತ ಇಷ್ಟ ಅರ್ಜೆಂಟ್ ಮಾಡ್ತಿರೋದಕ್ಕೂ ಏನ್ ಸಂಬಂಧ? ಹೊರಡಿ ಅಂದ್ರೆ ಎಲ್ಲರೂ ಹೊರಡ್ತಿರ್ಬೇಕಷ್ಟೇ. ಯಾಕೆ ಹೀಗೆ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀರಾ? ಅಣ್ಣ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಇವಾಗ ಅಂತದ್ ಏನಾಯ್ತಣ್ಣ? ಏನು ಆಗಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನೀನ್ ಇರುಗುರು, ಸಿಸ್ಟರ್ ನಮಗೋಸ್ಕರ ಕಷ್ಟಪಟ್ಟು ಅಡಿಗೆ ಮಾಡ್ತಿದ್ದಾರೆ, ನೀನ್ ನೋಡಿದ್ರೆ ಹೋಗೋಣ ಹೋಗೋಣ ಅಂತಿದ್ಯಲ್ಲ. ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗೋಣ ಇರು. ಹೌದು ರೀ. ಯಾಕೆ ಎಲ್ರೂ ಹೇಳಿದ್ದು ಅರ್ಥ ಆಗ್ತಿಲ್ಲ? ಬನ್ನಿ ಮನೆಗೆ ಹೋಗೋಣ. ಋತ್ವಿ, ಬಾ ನೀನು. ರೀ, ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ ಆಡ್ತಿದ್ದೀರಾ? ಆಗ್ಲಿಂದ ಎಲ್ರು ಕೇಳ್ತಿದಿರ್ತಾನೆ, ಯಾಕೇನು ಹೇಳ್ತಿಲ್ಲ? ಏಯ್, ನಾನೇನಾರು ಹೇಳಿದ್ರೆ ನೀನ್ ಅದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇರ್ತೀಯಲ್ವಾ? ಹೊರಡ್ಬೇಕಂದ್ರೆ ಹೊರಡ್ಬೇಕಷ್ಟೇ. ಇಲ್ಲ, ನಿಮ್ ಮುಖ ನೋಡ್ತಾ ಇದ್ರೆ ಏನೋ ನಡೆದಿದೆ ಅಂತ ಅನಿಸ್ತಾ ಇದೆ. ಅಲ್ಲ ರೀ, ಪ್ರಜ್ವಲ ಮೇಡಮ್ ಅವ್ರ ಜೊತೆ ಮಾತಾಡ್ಕೊಂಡ್ ಬಂದು ಹೀಗ್ ದಿಢೀರ್ ಅಂತ ಹೊರಡಿ ಅಂದ್ರೆ ಏನರ್ಥ? ಅವ್ರೇನಾದ್ರೂ ಹೇಳಿದ್ರಾ? ಏಯ್, ಅವ್ರು ಯಾಕೆ ನನಗೇನೋ ಹೇಳ್ತಾರೆ? ನನಗೇನೋ ಕೆಲಸದ ವಿಷಯವಾಗಿ ಕಾಲ್ ಬಂತು, ಅದಕ್ಕೆ ಹೊರಡೋಣ ಅಂತ ಹೇಳ್ತಿದ್ದೀನಿ. ನೋಡು, ಮತ್ತೆ ಮತ್ತೆ ನನಗೆ ಹೇಳಿದ್ದನ್ನ ಹೇಳಿ ತಲೆ ತಿನ್ಬೇಡ. ಬನ್ನಿ ಎಲ್ರು ಹೊರಡೋಣ. ರಾಧಿಕನ್ಗೆ ಯಾವ ವಿಷಯನೂ ಏನು ಹೇಳೋದು ಬೇಡ. ಬನ್ನಿ. ಏನ್ ಹೇಳ್ತಿದ್ದೀರಾ? ರಾಧಿಕಂಗ್ ಹೇಳೋದ್ ಬೇಡ್ವಾ? ಹಾಗಾದ್ರೆ ಪ್ರಜ್ವಲ ಮೇಡಮ್ ಏನೋ ಹೇಳಿದ್ದಾರೆ, ಅದಕ್ಕೆ ನೀವೀಗ ದಿಢೀರ್ ಅಂತ ಹೊರಡೋಣ ಅಂತ ಹೇಳ್ತಿದ್ದೀರಾ? ಅಣ್ಣ, ಏನ್ ಸಮಸ್ಯೆ ಹೇಳೋಣ? ರಾಧಿಕಾಕ್ಕನ್ಗೂ ಹೇಳ್ದೆ ಹೋಗೋಣ ಅಂತಿದ್ಯಾ? ಅಂತ ಕೆಲ್ಸ ಏನಣ್ಣ? ಎಲ್ರು ಪ್ರಶ್ನೆ ಕೇಳಿ ಕೇಳಿನೇ ನಾನು ಸಾಯಿಸ್ಬೇಡಿ. ಹೊರಡ್ಬೇಕು ಅಂದ್ರೆ ಹೊರಡ್ತಿರ್ಬೇಕಷ್ಟೇ. ಬನ್ನಿ ಎಲ್ರು ಹೊರಡೋಣ. ಋತ್ವಿ, ಬಾ ನೀನು. ಬಾ ರಮ್ಯಾ, ನಿನ್ಗೆ ಎಷ್ಟೊತ್ತಿ ಹೇಳ್ಬೇಕು? ಬಾ. ಏ ಕಾಶಿ, ಕಾಶಿ ಯಾಕೆ ಹೋಗ್ತಾ ಇದೀಯಾ? ರಾಧಿಕಾ ನಿಮ್ಗೋಸ್ಕರ ಅಡ್ಗೆ ಮಾಡ್ತಾ ಇದ್ದಾಳೆ, ಊಟ ಮಾಡ್ಕೊಂಡು ಹೋಗುತ್ತಾನೆ.